ಒಂದು ಒಳ್ಳೆ ಬ್ಲೌಸ್ ಡಿಸೈನ್ ತೋರಿಸ್ತೀನಿ ಬನ್ನಿ. ವೆಲ್ಕಮ್ ಟು ಸುಕನ್ಯಾ ಬ್ಲಾಗ್ಸ್. ಲೈನಿಂಗ್ ಮೇಲೆ ಕಟ್ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಅವ್ರಿಗೆ ಚೆಸ್ಟ್ ಬಂದು 8 ಇದೆ, ರೆಡಿ 8 ಇದೆ. 2 ಇಂಚ್ ಎಕ್ಸ್ಟ್ರಾ ತೊಗೊತಾ ಇದ್ದೀವಿ. ಅಲ್ಲಿಗೆ 10 ಬರುತ್ತೆ ನೋಡಿ. ಕ್ಲಾತ್ ಮೇಲೆ 10 ತೊಗೊತಾ ಇದ್ದೀನಿ. ಹಾಗೆ ಬ್ಲೌಸ್ ಉದ್ದ ಬಂದುಬಿಟ್ಟು 13 ಇದೆ. ನಾನು 1.5 ಇಂಚ್ ಜಾಸ್ತಿ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಇದು ಡಿಸೈನ್ ಬ್ಲೌಸ್ ಆದ್ದರಿಂದ. ಇನ್ನೊಂದು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ. ನೋಡ್ಕೊಳ್ಳಿ, ಮಾರ್ಕ್ ಮಾಡ್ತಾ ಇದ್ದೀನಿ. 13 ಇಂಚ್ ಉದ್ದ ಇದ್ದರೆ 14 ಇಂಚೇ ತೊಗೋಬೇಕಲ್ವ. ನಾವು ಇನ್ನೂ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ. ಅದು ಡಿಸೈನ್ ಬ್ಲೌಸ್ ಆಗಿರೋದ್ರಿಂದ ಕಟ್ಟಿಂಗಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಹೋಗುತ್ತೆ. ಅದಕ್ಕೆ ನೋಡಿ, ಇವಾಗ ನೆಕ್ಕೆಲ್ಲ ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ ಬಂದುಬಿಟ್ಟು 2.5 ತೊಗೊತಾ ಇದ್ದೀನಿ. ಶೋಲ್ಡರ್ ಬಂದು 3 ಇಂಚ್ ತೊಗೊತಾ ಇದ್ದೀನಿ. ಈ ನಾರ್ಮಲ್ ನೆಕ್ ಬ್ಲೌಸ್ ಥರನೇ ತೊಗೋಬೇಕಾಗತ್ತೆ ಇದಕ್ಕೆ. ಮತ್ತು ನಾವು ಎಕ್ಸ್ಟ್ರಾ ತೊಗೋಬೇಕು, ಅದನ್ನು ತೋರಿಸ್ತೀನಿ. ಮಾರ್ಕ್ ಮಾಡ್ತಾ ಇದ್ದೀನಲ್ವ ನೋಡಿ. ನೆಕ್ 2.5 ತೊಗೊಂಡಿದ್ದೀನಿ. ಶೋಲ್ಡರ್ ಬಂದು 3 ಇಂಚ್ ತೊಗೊತಾ ಇದ್ದೀನಿ. ಈ ಆಮ್ ಡೌನ್ ಬಂದುಬಿಟ್ಟು 5 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ. ಅದಕ್ಕೆ ಶೇಪ್ ತಗೊಳ್ಳೋಣ ನಾವು. ಇವಾಗ ನೆಕ್ಕಿಗೂ ಅಷ್ಟೇ ಮಾರ್ಕ್ ಮಾಡ್ತಾ ಇದ್ದೀನಿ. ನಾವು ಡಿಸೈನ್ ಬ್ಲೌಸ್ ಆಗಿರೋದ್ರಿಂದ ಸ್ವಲ್ಪ ಇನ್ನೂ ಎಕ್ಸ್ಟ್ರಾ ತೊಗೋಬೇಕಾಗತ್ತೆ, ಇನ್ನೊಂದು ಅರ್ಧ ಇಂಚು. ಯಾಕಂದರೆ ನೀವು ಕನ್ಫ್ಯೂಸ್ ಆಗದಿರೋ ಒಂದೇ ಸಲ ತೋರಿಸ್ತಾ ಇದ್ದೀನಿ ನಿಧಾನಕ್ಕೆ. ಇದು ನೆಕ್ ಬಂದು 10.5 ತೊಗೊತಾ ಇದ್ದೀನಿ ಡೌನ್ಗೆ. ಇಲ್ಲಿ ವಿಡ್ತ್ ಬಂದುಬಿಟ್ಟು 3 ಇಂಚ್ ತೊಗೊಳ್ಳೋಣ. ನಮಗೆ ಅವರ ಮೆಜರ್ ಪ್ರಕಾರ ಇನ್ನು ಬ್ರಾಡ್ ಬೇಕಾದ್ರೂ ತೊಗೋಬೋದು, ಇನ್ನು ಡೌನ್ಗೂ ತೊಗೋಬೋದು ನೋಡಿ. ಇಲ್ಲಿ ಮೇಲೇನು 3 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಯಾಕಂತಂದರೆ ಅದು ಒಂದು ಸ್ವಲ್ಪ ಒಳಗಡೆ ಶೇಪ್ ಬರೋದ್ರಿಂದ, ಅದಕ್ಕೆ ನಾವು ಎಕ್ಸ್ಟ್ರಾ ಅರ್ಧ ಇಂಚ್ ತೊಗೋಬೇಕಾಗತ್ತೆ. ನಾವು 2.5 ಇಂಚ್ ನೆಕ್ಕಲ್ಲೇ ಮಾರ್ಕ್ ಮಾಡಿದ್ರೆ ಅದು ಮುಂದೆಗೆ ಶೇಪ್ ಜಾಸ್ತಿ ಬರುತ್ತೆ. ಡೀಪ್ ಬ್ರಾಡ್ ಕಾಣಿಸೋದಿಲ್ಲ, ಅವಾಗ ಶೇಪ್ ಚೆನ್ನಾಗಿರಲ್ಲ ನೋಡಿ. ಒಂದು 2.5 ಇಂಚಿಗೆ ಅಷ್ಟು ಮಾರ್ಕ್ ಮಾಡ್ತಾಯಿದ್ದೀನಿ ಡೌನ್ಗೆ. ನಮಗೆ ಶೇಪ್ ಬರಬೇಕಲ್ವ, ಟ್ಯಾಗ್ ಇಡ್ತೀವಲ್ವ, ಅಲ್ಲಿ ಶೇಪ್ ಬರುತ್ತೆ. ಅಲ್ಲಿ ನೋಡ್ಕೊಂಡು ಹಾಕ್ಕೋಬೇಕು ಎಷ್ಟು ಬೇಕು ಅಂತ. ಶೇಪ್ ಕೊಡೋಣ. ನೋಡಿ, ಇದು ಕೆಳಗಡೆ ಶೇಪೆಲ್ಲ ಬರೀತಾ ಇದ್ದೀನಿ ನೋಡಿ, ಯಾವ ಥರ ಅಂತ. ಈ ಸ್ಕೇಲ್ ತಗೊಂಡು ಆ ಶೇಪ್ ನಾವು ಕರೆಕ್ಟಾಗಿ ಬ್ಲೌಸಲ್ಲಿ ಯಾವುದು ಅವ್ರ ಫೋಟೋ ಯಾವ್ದು ತೋರಿಸಿರ್ತಾರೋ ಅದೇ ಶೇಪ್ ಬರೋ ಥರನೇ ನಾನು ಮಾಡ್ತಾಯಿದ್ದೀವಿ ನೋಡಿ. ನೋಡಿ, ಇಲ್ಲಿ ಕರೋ ಸ್ಕೇಲು ಯೂಸ್ ಆಗುತ್ತೆ ಈ ಶೇಪ್ಗೆ. ನೋಡ್ಕೊಳ್ಳಿ, ಈ ಥರ ಸ್ಕೇಲ್ ತೊಗೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ಯಾವುದಕ್ಕಾದ್ರೂ ಈ ಥರ ಶೇಪ್ಸು ಮತ್ತು ಕಟ್ಟಿಂಗ್ ಮಾಡುವಾಗ ಎಲ್ಲ. ನಾವು ಎಷ್ಟಿಗೆ ಅಂತ ನಾವು ಅಲ್ಲಿ ಇಟ್ಕೊಂಡೇ ಮಾರ್ಕ್ ಮಾಡ್ಕೋಬೇಕಾಗತ್ತೆ ನೋಡಿ. ಕರೆಕ್ಟಾಗಿ ಬಂದಿದೆ. ನೋಡುವ, ಮಾರ್ಕಿಂಗ್ ಇಷ್ಟ ಆಯ್ತಲ್ವಾ. ಇವಾಗ ಕೆಳಗಡೆ ಡೌನ್ಗೆ ಮಾರ್ಕಿಂಗ್ ಮಾಡೋಣ. ಇನ್ನೂ ಬ್ರಾಡ್ ಬೇಕಾದ್ರೂ ಹಾಕ್ಕೋಬೋದು. ನೋಡಿ, ಮಾರ್ಕಿಂಗ್ ಇಷ್ಟ ಆಗಿದೆ ನೆಕ್ ಪಾರ್ಟ್ ಎಲ್ಲ. ಇದನ್ನು ಇವಾಗ ಕಟ್ ಮಾಡೋಣ.
ನಾವು ಫಸ್ಟ್ ಮಾರ್ಕಿಂಗ್ ಕರೆಕ್ಟಾಗಿ ಹಾಕ್ಕೊಂಡ್ರೆ ಮತ್ತು ಕಟ್ಟಿಂಗ್ ಕೂಡ ಸೇಮ್ ಅದೇ ಪ್ರಕಾರ ಬರುತ್ತೆ. ಈ ಮಾರ್ಕಿಂಗ್ ಪ್ರಕಾರನೇ ಕಟ್ ಮಾಡ್ತಾಯಿದ್ದೀನಿ ನೋಡಿ. ನೋಡಿ ಇವಾಗ ನಾವು ಮಾರ್ಕ್ ಮಾಡಿದ್ದೀವಲ್ವ ಶೇಪ್ ಮೇಲೇ ಕಟ್ ಮಾಡ್ಕೊಳ್ಳೋಣ. ಈ ಡಿಸೈನ್ ಇದೇ ಥರ ಹೊಲಿದ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ ಫಿನಿಶಿಂಗು. ನೋಡ್ಕೊಳ್ಳಿ ಸಪ್ರೇಟ್ ಮಾಡಿದ್ದೀವಿ. ಈ ಥರ ಸಪ್ರೇಟ್ ಮಾಡಿ ಪೀಸ್ಗಳು ಹೊಲಿಬೇಕಂದ್ರೆ ಈ ಹೊಸಬರಿಗೆ ಬಿಗ್ನರ್ಸ್ಗೆಲ್ಲ ಕಷ್ಟ ಅನಿಸುತ್ತೆ. ಈಸಿ ಮೆಥಡ್ ನೋಡಿ, ನಾವು ಮಾರ್ಕಿಂಗ್ ಈಸಿಯಾಗಿ ಮಾಡ್ಕೊಂಬಿಟ್ರೆ ಎಷ್ಟು ತೊಗೋಬೇಕು ಅಂತ ಒಂದ್ಸಲ ನೋಡಿಬಿಟ್ರೆ ಮಾರ್ಕಿಂಗ್ ನೀಟಾಗಿ ಮಾಡ್ಕೊಂಬಿಟ್ರೆ ಅದೇ ಥರನೇ ಕಟ್ ಮಾಡ್ಕೊತೀವಲ್ವ, ಆವಾಗ ಈಸಿ ಅನಿಸುತ್ತೆ. ಏನು ಭಯ ಪಡೋ ಅಷ್ಟೇನಿಲ್ಲ. ನೋಡಿ ಲೈನಿಂಗ್ ಮೇಲೆ ಕಟ್ ಮಾಡ್ತಾ ಇರೋದು ನಾವು. ತೋರಿಸಿರೋ ಮೆಥಡಲ್ಲಿ ನೀವು ಟ್ರೈ ಮಾಡಿ ನೋಡಿ, ಈಸಿಯಾಗಿ ಬರುತ್ತೆ. ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದು ಯಾವುದಕ್ಕೆ ಅಂತ ಹೇಳ್ಬಿಟ್ರೆ ನೋಡಿ ಇವಾಗ ಗೊತ್ತಾಗುತ್ತೆ. ನಾವು ಅರ್ಧ ಇಂಚು ಕೆಳಗಡೆಗೆ ಇದು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಈ ಡಿಸೈನ್ ಬರಬೇಕಾದ್ರೆ. ಅದಕ್ಕಂತಲೇ ನಾವು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡಿರೋದು. ನೋಡಿ ಹಿಂದೆದು ಆಯಿತು ಕಟ್ಟಿಂಗು, ಮುಂದೆದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮುಂದೆಗೆ ಪ್ರಿನ್ಸ್ ಕಟ್ಟು ನೋಡಿ 14 ಇಂಚು, 1 ಇಂಚು ಜಾಸ್ತಿ ತೊಗೊತಾ ಇದ್ದೀನಿ ಇಲ್ಲಿ. ಚೆಸ್ಟ್ ಬಂದು 10 ಕಟ್ ಮಾಡಿಬಿಟ್ಟಿದ್ದೀವಿ ಆಲ್ರೆಡಿ. ನೋಡಿ ನೆಕ್ ತೊಗೊತಾ ಇದ್ದೀನಿ. ನೋಡಿ ಫ್ರಂಟಿಗೆ 2 ತೊಗೊತಾ ಇದ್ದೀನಿ ನೆಕ್ಕು, ಜಾಸ್ತಿ ಏನು ಬೇಕಾಗಿಲ್ಲ. ಅದು ನಾವು ಸ್ಟಿಚ್ ಮಾಡೋಷ್ಟೊತ್ತಿಗೆ 2.5 ಆಗಿರುತ್ತೆ. ಥ್ರೆಡ್ ಪೈಪಿಂಗ್ ಇಟ್ಟು ಫೋಲ್ಡ್ ಮಾಡ್ತೀವಲ್ವ. ಇವಾಗ ಶೋಲ್ಡರ್ 3 ತೊಗೊಂಡೆ, ಡೌನ್ ಬಂದುಬಿಟ್ಟು 5 ತೊಗೊತಾ ಇದ್ದೀನಿ. ಈ ಮಾರ್ಕಿಂಗ್ ನೀಟಾಗಿ ಮಾಡ್ಕೊಳ್ಳೋದ್ರಿಂದ ಕಟ್ಟಿಂಗ್ ಎಲ್ಲ ಚೆನ್ನಾಗಿ ಬರುತ್ತೆ. ನೋಡ್ಕೊಳ್ಳಿ, ನಿಮಗೆ ಡೀಪ್ ಅಷ್ಟೇ ಎಷ್ಟು ಬೇಕೋ ತೊಗೋಬೋದು. 7.5 ಇಡ್ತಾಯಿದ್ದೀನಿ ನಾನು ಮುಂದೆ ಡೀಪು. ಇಲ್ಲಿ ಶೇಪ್ ಥರ ತೆಗಿಬೇಕಾಗತ್ತೆ ಶೇಪು. ಯಾವುದೇ ಥರ ನೆಕ್ ಇಟ್ಕೋಬೇಕಂದ್ರೂ ಈ ಥರ ಬಾಕ್ಸ್ ಹಾಕ್ಕೊಂಬಿಟ್ರೆ ಅದರಲ್ಲೇ ನಾವು ನೆಕ್ ತೊಗೋಬೇಕಾಗತ್ತೆ. ಪ್ಯಾಟ್ರನ್ನಲ್ಲಿ ಫ್ರಂಟ್ ಈ ಥರ ಬ್ಯಾಕ್ ಡಿಸೈನ್ ಆ ಥರ ಇದ್ದಿತ್ತು. ಅದು ಏನು ಕೊಟ್ಟಿದ್ರೆ ಅದನ್ನೇ ಮಾಡ್ತಾಯಿದ್ದೀವಿ. ನೋಡಿ ಶೇಪ್ ತೊಗೊತಾ ಇದ್ದೀನಿ ನೋಡಿ ಫ್ರಂಟಿಗೆ ಡೀಪ್ಗೆ. ನೋಡಿ ಲೀವ್ ಶೇಪ್ ಬರಬೇಕಾದ್ರೆ ಹೀಗೆ ನಾವು ಹಾಕಿರೋಂಥ ಲೈನ್ಗಿಂತ ಆಚೆ ಹೋಗಲೇಬೇಕಾಗತ್ತೆ. ಶೇಪ್ ಆ ಥರ ಬಂದ್ರೇ ಚೆನ್ನಾಗಿ ಕಾಣೋದು. ಪ್ರಿನ್ಸಸ್ ಕಟ್ದು ವಿಡಿಯೋ ಒಂದ್ಸಲ ತೋರಿಸಿದ್ದೆ, ನಾನು ಇನ್ನೂ ಒಂದ್ಸಲ ಮಾಡ್ತಾಯಿದ್ದೀನಿ ನೋಡಿ. 3.5 ಇಂಚ್ ತೊಗೊಂಡಿದ್ದೆ. ಇವಾಗ ಇಲ್ಲಿಂದ ಶೇಪ್ ತೊಗೋಬೇಕಾಗತ್ತೆ ನೋಡಿ. ನಾವು ಕಂಕ್ಲ ಶೇಪ್ ತನಕ ನಾವಾದರೆ ಅಂದಾಜು ಮೇಲೆ ಹಾಕ್ಕೊಂಡ್ಬಿಡ್ತೀವಿ, ನಮಗೆ ಐಡಿಯಾ ಇರುತ್ತೆ ಒಂದು ಸ್ವಲ್ಪ. ಇದು ಹೊಸಬ್ರಿಗಾದರೆ ಟೇಪಲ್ಲಿ ಅಳತೆ ಮಾಡ್ಕೊಳ್ಳಿ.
ನೋಡಿ ಅದೇ ಥರ ಶೇಪ್ ಬಂದ್ರೇ ಚೆನ್ನಾಗಿ ಕೂತ್ಕೊಳ್ಳೋದು ಪ್ರಿನ್ಸಸ್ಸು. ಬ್ಯಾಕ್ ಪೀಸ್ ಹೊಡ್ಕೊಳ್ಳೋಣ ಇವಾಗ.